ದಲಿತ ಸಂಘರ್ಷ ಸಮಿತಿ ಅಲೆಮಾರಿ ಘಟಕದ ರಾಜ್ಯ ಸಂಚಾಲಕರಾದಂತಹ ನಿಂಗರಾಜ್ ಮಲ್ಲಡಿ ಅವರು ಇವತ್ತು ಸಾಲಿಗ್ರಾಮಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಅನೇಕ ವರ್ಷಗಳಿಂದ ಇವರು ಅಲೆಮಾರಿ ಮತ್ತೆ ದೀನ ದಲಿತರಿಗೋಸ್ಕರನೇ ಹೋರಾಟ ಮಾಡ್ಕೊಂಡು ಬಂದಿದ್ದಂತ ಸಂದರ್ಭದಲ್ಲಿ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಅಲೆಮಾರಿಗಳು ವಾಸ ಮಾಡ್ತಿರುವಂತವ್ರಿಗೆ ಒಂದು ಶಾಶ್ವತವಾದಂತಹ ಒಂದು ಸೂರನ್ನ ಮಾಡ್ಬೇಕು ಅನ್ನೋ ಒಂದು ನಿಟ್ಟಲ್ಲಿ ಅನೇಕ ವರ್ಷಗಳಿಂದ ಸಾಲಿಗ್ರಾಮ ಬಂದು ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟದ ಫಲವಾಗಿ ಇವತ್ತು ಏನು ಒಂದು ಫೈನಲ್ ಆಗಿ ಏನು ಒಂದು ಕ್ರಮ ತಗೊಂಡಿದ್ದಾರೆ, ಏನು ಅಧಿಕಾರಿಗಳು ಏನು ಕ್ರಮ ಜರುಗಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಲ್ಲಡಿ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ಇವತ್ತು ಬಂದಿರೋ ಉದ್ದೇಶ ಏನು? ನಮ್ದು ಇವತ್ತು ಸಾಲಿಗ್ರಾಮ ತಾಲೂಕು ಚುಂಚನಕಟ್ಟೆ ಗ್ರಾಮದಲ್ಲಿರ್ತಕ್ಕಂಥ ಅಲೆಮಾರಿ ಕುಟುಂಬಗಳ ಒಂದು ವಾಸ ಮಾಡುವಂತ ಕುಟುಂಬಗಳಿಗೆ ಹಕ್ಕುಪತ್ರ ಕೊಡುವಂತ ಒಂದು ವಿಚಾರದಲ್ಲಿ ಬಹಳ ದಿನಗಳಿಂದ ನಾವು ಹೋರಾಟ ಮಾಡ್ತಾ ಇದ್ವಿ, ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ. ಆದ್ರೆ ಇಲ್ಲಿ ಗಂಟನೂ ಕೂಡ ಅಧಿಕಾರಿಗಳು ಸರಿಯಾದಂತ ಅವರಿಗೆ ಒಂದು ಬದುಕನ್ನು ಕಟ್ಕೊಡುವಂತ ಕೆಲಸ ಆಗ್ತಾ ಇಲ್ಲ. ನಮ್ದು ಸಾಲಿಗ್ರಾಮ ತಾಲೂಕು ಘಟಕ ಲೋಕೇಶ್ ರವರ ನೇತೃತ್ವದಲ್ಲಿ ಮತ್ತೆ ನಮ್ಮದು HP ದಿವಾಕರ್ ಇವರೆಲ್ಲ ನಾವೆಲ್ಲ ಹೋರಾಟನೇ ಮಾಡ್ತಾ ಇದೀವಿ. ಬಡವ್ರ ಜನರೆಲ್ಲ ಎಲ್ಲಾ ಮನವಿ ಕೂಡ ಕೊಟ್ಕೊಂಡು ಬಂದಿದೀವಿ. ಇವತ್ತು ಕೂಡ ಸಾಲಿಗ್ರಾಮ ತಹಸೀಲ್ದಾರ್ ಅವರಾದಂತ ರುಕಿಯಾ ಬೇಗಂ ರವ್ರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ. ಕೂಡ್ಲೇ ವಾಸ ಮಾಡುವಂತ 94 CCL ಅಪ್ಲಿಕೇಶನ್ ಹಾಕಿರೋರಿಗೆ ಹಕ್ಕುಪತ್ರ ಕೊಡ್ಬೇಕು ಅನ್ನುವಂತ ವಿಚಾರ ಆ ತರ ಮಾಡಿದ್ದೀವಿ. ಈಗ ಬಟ್ ಅವರು ಮನವಿಯನ್ನ ಸ್ವೀಕರಿಸಿದ್ದಾರೆ. ಸ್ವೀಕರಿಸಿದ ಪೂರ್ವಕವಾಗಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಮತ್ತು ಉಪವಿಭಾಗಾಧಿಕಾರಿಗಳ ಹತ್ರ ಮಾತಾಡಿ ಕ್ರಮ ತಗೊಂಡು ಒಂದು ಬಡ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೊಡಿಸುವಂತ ಕೆಲಸವನ್ನು ಕೂಡ ಕ್ರಮ ತಗೊಳ್ತೀನಿ ಅನ್ನುವಂತ ಪೂರಕವಾದಂತ ಮಾತನ್ನ ಅವರು ಹೇಳಿದ್ರು. ಸರ್ ಈಗ ಸುಮಾರು 40-50 ವರ್ಷಗಳಿಂದನೂ ಕೂಡ ಅಲೆಮಾರಿ ಜನಗಳು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅನೇಕ ರಾಜಕೀಯ ಪಕ್ಷಗಳು ಕೂಡ ಬಂದು ಹೋಗಿ ಆಯ್ತು. ಅಧಿಕಾರಿಗಳು ಕೂಡ ನೀವು ಬಂದಾಗ್ಲಿಂದನೂ ಕೂಡ ಒಂದು 5-6 ಜನ ತಹಸೀಲ್ದಾರ್ ಚೇಂಜ್ ಆದ್ರು, ASಗಳು ಚೇಂಜ್ ಆದ್ರು, AC ಗಳು ಚೇಂಜ್ ಆದ್ರು. ಇದೆಲ್ಲ ಹೋರಾಟಗಳು ಮಾಧ್ಯಮಗಳಿಗೂ ಪ್ರಸಾರ ಆಯ್ತೈತೆ. ನಿರಂತರವಾಗಿ ನೀವು ಕೂಡ ಹೋರಾಟ ಮಾಡ್ತಾ ಇದ್ದೀರಾ. ಏನು ಯಾವುದೇ ರೀತಿ ಕ್ರಮ ಮಾಡೋದಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ಅಥವಾ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ? ಏನು ಸರ್ ಇದು? ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಕಾನೂನುಗಳಿದೆ. ಕಾನೂನುಗಳನ್ನ ಜಾರಿ ಮಾಡುವಂತ ಅಧಿಕಾರಿಗಳು ಮನಸ್ಸುಗಳು ಇವತ್ತು ಮಲಿನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಯಾವುದೇ ಒಂದು ಪ್ರಭಾವಿ ವ್ಯಕ್ತಿಗಳು ಅವ್ರದ್ದು ಕೆಲಸ ಕಾರ್ಯಗಳನ್ನ ಕುತ್ತಲ್ಲೇ ಮಾಡಿಸ್ಕೊಳ್ಳುವಂತ ವ್ಯವಸ್ಥೆ ಇದೆ ಇವತ್ತು. ಆದ್ರೆ ದನಿ ಇಲ್ದೇ ಇರುವಂತ ದಿಕ್ಕಿಲ್ದೇ ಇರುವಂತ ಯಾವುದೇ ಜಾತಿಯ ಬಡವರು, ಬರೀ ಅಲೆಮಾರಿನೇ ಅಲ್ಲ, ಎಲ್ಲಾ ಜಾತಿಯ ಬಡವರಲ್ಲೂ ಕೂಡ ಈ ತರ ಒಂದು ಸಂಕಷ್ಟಕ್ಕೀಡಾದಾಗ ಅಧಿಕಾರಿಗಳು ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ಬೇಕಾದಂತ ಕೆಲಸವನ್ನ ಮಾಡ್ಬೇಕು. ಆದ್ರೆ ಇವತ್ತು ಅಧಿಕಾರಿಗಳಲ್ಲಿ ಆ ತರದ ಮನಸ್ಥಿತಿ ಇಲ್ದೇ ಇರೋದೇ ಇವತ್ತು ಈ ಬಡ ಜನರ ಇವತ್ತು ಬೀದಿಗೆ ಬೀಳ್ಲಿಕ್ಕೆ ಅವ್ರಿಗೆ ಒಂದು ಹತ್ತಡಿ ಜಾಗನೂ ಕೂಡ ಕೊಡದೇ ಇರುವಂತ ಒಂದು ವ್ಯವಸ್ಥೆ ಇವತ್ತಿಗೂ ಕೂಡ ಇದೆ ಅಂತಂದ್ರೆ ನಾವ್ ಯಾರನ್ನ ಕೇಳ್ಬೇಕು, ಯಾರನ್ನ ಪ್ರಶ್ನೆ ಮಾಡ್ಬೇಕು? ಇದು ನಮ್ಗೆ ಬಹಳ ನೋವಿನ ಸಂಗತಿ. ಒಂದು ಅಲೆಮಾರಿ ಸಮುದಾಯ ಹುಟ್ಟಿದ್ರು ದಾಖಲೆ ಇಲ್ಲ, ಸತ್ರು ದಾಖಲೆ ಇಲ್ದೇ ಇರುವಂತ ಕುಟುಂಬಗಳು ಇವತ್ತಿಗೂ ಕೂಡ ಇದಾವೆ. ಸರ್ಕಾರ ಅನೇಕ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ, ಅನೇಕ ರೀತಿಯ ಹಣಕಾಸನ್ನ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಅನುಷ್ಠಾನ ಆಗ್ತಾ ಇಲ್ಲ. ಅನುಷ್ಠಾನ ಯಾಕಾಗ್ತಾ ಇಲ್ಲ? ಅಧಿಕಾರಿಗಳಲ್ಲಿ ನಮ್ಮಿಂದ ಆಯ್ಕೆಯಾದಂತ ಚುನಾಯಿತ ಪ್ರತಿನಿಧಿಗಳು ಇಚ್ಛಾಶಕ್ತಿ ಇಲ್ದೇ ಇರೋದೇ ಇವತ್ತು ಕಾರಣ ಆಗಿದೆ. ಕರ್ನಾಟಕ ರಾಜ್ಯ ದಲಿತ ಸಮಿತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತದಡಿ ಏನು ಹೋರಾಟ ಮಾಡ್ತಾ ಇದೀವೋ, ಇಂಥ ಒಂದು ತಬ್ಬಲಿ ಸಮುದಾಯಗಳಿಗೆ ನಾವೇ ಒಂದು ವಾರಸ್ದಾರರಾಗಿ, ಯಾರು ವಾರಸ್ದಾರರೇ ಇಲ್ವೋ ಈ ಸಮುದಾಯಗಳಿಗೆ, ಯಾರು ಕೇಳೋರೇ ಇಲ್ವೋ ಅವ್ರಿಗೆ ನಾವು ಒಂದು ಮಾಲೀಕರಾಗಿ ವಾರಸ್ದಾರರಾಗಿ ಕೇಳಬೇಕು ಅನ್ನುವಂತ ಉದ್ದೇಶ ಇದೆ. ಇವತ್ತು ಚುಂಚನಕಟ್ಟೆ ಏನು ಹೋರಾಟ ಕೈಗೆ ತಗೊಂಡಿದ್ದೀವಿ, ಆ ಒಂದು ಬಡ ಜನರಿಗೆ ವಾಸ ಮಾಡುವಂತ ಒಂದು ಬಡ ಕುಟುಂಬಗಳಿಗೆ, ಅಲೆಮಾರಿ ಸಮುದಾಯಗಳಿಗೆ ಹಕ್ಕುಪತ್ರವನ್ನ ಕೊಡ್ಬೇಕು. ಅವರು ಅಲ್ಲಿ ಹಕ್ಕುಪತ್ರವನ್ನು ಕೊಟ್ಟು ಮನೆಗಳನ್ನ ಮತ್ತು ಮೂಲ ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ಟು ಘನತೆ ಮತ್ತು ಗೌರವದಿಂದ ಬದುಕುವಂತ ವಾತಾವರಣ ನಿರ್ಮಾಣ ಆಗ್ಬೇಕು. ಮನೆ ಶಾಸಕರು ಏನಿದ್ದಾರೆ, ನಮ್ಮ ನಗರದ ಶಾಸಕರು ರವಿಶಂಕರ್ ಅವರು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಈ ತಹಸೀಲ್ದಾರ್ ಏನಿದ್ದಾರೆ ರುಗಿಯಾ ಬೇಗಂರವರು, ಇತರೆ ಅಧಿಕಾರಿಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಅನ್ನುವಂತ ಒತ್ತಾಯ ಇದೆ. ಇಲ್ಲ ಅಂತಂದ್ರೆ ನಾವು ಅನಿವಾರ್ಯವಾಗಿ ಈ ನೊಂದ ಜನರ ಬರೀಬೇಕು, ಇನ್ನೇನ್ ಕೇಳಲಿಕ್ಕೆ ಆಗ್ತದೆ? ನಾವು ಹೋರಾಟದ ಅಂಬೇಡ್ಕರ್ ಅವರ ಹೇಳ್ಕೊಟ್ಟಂತ ಮಾರ್ಗದಲ್ಲಿ ಹೋರಾಟಕ್ಕೆ ಇಳಿಬೇಕಾದಂತ ಅನಿವಾರ್ಯತೆ ಇದೆ. ಬಟ್ ಇವತ್ತು ಅಂದಿರೋ ಪ್ರಕಾರ ತಹಸೀಲ್ದಾರ್ ಅವರು ಶಾಸಕರ ಜೊತೆ ಮಾತಾಡಿ, ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ, ನಾನು ಆದಷ್ಟು ಬೇಗ, ಬಹಳ ದಿನಗಳ ಸಮಸ್ಯೆ ಇದೆ ಇದು, ಇದ್ರ ಬಗ್ಗೆ ನಾನು ಬಹಳ ಶೀಘ್ರವಾಗಿ ಒಂದು ಕ್ರಮ ತಗೊಳ್ತೀನಿ ಹಕ್ಕುಪತ್ರ ಕೊಡಿಸುವಂತ ದಿಕ್ಕಿನಲ್ಲಿ ಅನ್ನುವಂತ ಮಾತನ್ನ ಪೂರಕವಾದಂತ ಮಾತಾಡಿದ್ದಾರೆ. ಟೋಟಲಿ ಹೇಳ್ಬೇಕು ಅಂತ ಅಂದ್ರೆ ಅಧಿಕಾರಿಗಳಿಗೆ ಆಯ್ತು, ಅಧಿಕಾರಿಗಳು ಈ ತರ ಒಂದು ಬೀದಿಲಿ ಮಲಗುವಂತ ಸ್ಥಿತಿ ಏನಾದ್ರು ಒಂದಿನ ಮನೆ ಕಳ್ಳಿ ನೋಡೋಣ. ಈಗ ನಮ್ ಜನ ಗುಡಿಸ್ಲುಗಳಲ್ಲಿ ಮತ್ತೆ ತುಂಬಾ ಪಾಳ ಮಂಟಪಗಳಲ್ಲಿ ಮತ್ತೆ ಹರ್ಕುಲು ಮುರ್ಕುಲು ಗುಡಿಸಲುಗಳಲ್ಲಿ ಮಲಗ್ತಾ ಇದಾರಲ್ಲ, ಒಂದಿನ ಮನೆ ಕಳ್ಳಿ ಅವರು.
ಬಡವ್ರ ಕಷ್ಟ ಏನು ಅಂತ ಗೊತ್ತಾಗ್ತದೆ. ಅಲ್ಲಿ ನೀರಿಲ್ಲ, ಅಲ್ಲಿ ಹಾವು ಹಲ್ಲಿ ಹರಿದಾಡುವಂತ ಪ್ರದೇಶಗಳಲ್ಲಿ ಮಲಗುವಂಥದ್ದು. ಮನುಷ್ಯ ಹಕ್ಕುಗಳೇ ವೈಲೇಷನ್ ಆಗ್ತಾ ಇದೆ. ಆದ್ರೆ ಇವ್ರು ಕೊಡುವಂತ ರಿಪೋರ್ಟ್‌ಗಳು ಏನಾಗ್ತಾ ಇದೆ, ಎಲ್ಲಾರ್ಗೂ ಕೂಡ ಮನೆ ಕೊಟ್ಟಿದ್ದೀವಿ, ಎಲ್ಲಾರ್ಗೂ ಕೂಡ ಮೂಲ ಸೌಲಭ್ಯ ಕೊಟ್ಟಿದ್ದೀವಿ ಅನ್ನುವಂತ ಸುಳ್ಳು ವರದಿಗಳನ್ನ ಕೊಟ್ಕೊಂಡು, ಆದ್ರೆ ವಸ್ತುಸ್ಥಿತಿಯಾಗಿ ಇಂಥ ಸಮುದಾಯಗಳಿಗೆ ಬದುಕನ್ನ ಕಳ್ಕೊಂಡು ಬೀದಿಗೆ ಬೀಳುವಂತ ಪರಿಸ್ಥಿತಿ ಇದೆ. ಇದು ಆದಷ್ಟು ಬೇಗ ಈ ಒಂದು ವಾಸ ಮಾಡುವಂತ ಕುಟುಂಬಗಳಿಗೆ ಬದುಕನ್ನು ಕಟ್ಟಲೇಬೇಕು. ಇಲ್ಲ ಅಂತಂದ್ರೆ ಅನಿವಾರ್ಯವಾದಂತ ಹೋರಾಟವನ್ನ ನಾವು ರೂಪಿಸಬೇಕಾದಂತ ಒಂದು ಅನಿವಾರ್ಯತೆ ನಿರ್ಮಾಣ ಆಗ್ತದೆ. ಈಗ ಆಡಳಿತಾತ್ಮಕ ಸರ್ಕಾರ ಈ ಬಾರಿ ಗ್ಯಾರಂಟಿ ಯೋಜನೆಗಳನ್ನ ತಂದೈತೆ. ಗ್ಯಾರಂಟಿ ಯೋಜನೆಗಳು ಒಂದ್ ಕಡೆ ಉಪಯೋಗ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಈ ರೀತಿ ದಿಕ್ಕಿಲ್ದೇ ಇರೋವಂಥವ್ರು ಅಥವಾ ಈ ತರ ಅಲೆಮಾರಿ ಜನಗಳಿಗೆ ಸೂರಿಲ್ದೇ ಇರೋವಂಥವ್ರಿಗೂ ಆ ವ್ಯವಸ್ಥೆಗಳು ತಲುಪ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳಂತದ್ದು. ಆ ಯೋಜನೆಗಳ ಜೊತೆಗೆ ಇವ್ರಿಗೆ ಶಾಶ್ವತ ನೆಲೆ ಕೊಡುವಂತ ನಿಟ್ಟಲ್ಲಿ ಏನಾದ್ರು ಒತ್ತಾಯ ಮಾಡ್ತೀರಾ ಸರ್ಕಾರಕ್ಕೆ ನೀವು? ಈಗ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯನವರು ತಂದಂತ ಈಗ ಗ್ಯಾರಂಟಿ ಯೋಜನೆಗಳೇನಿದೆ ಇವತ್ತು, ಅದೆಲ್ಲ ನಾವು ವಿರೋಧ ಮಾಡ್ಲಿಕ್ಕೆ ಆಗಲ್ಲ. ಬಡವರಿಗೆ ಅನುಕೂಲಗಳಾಗ್ತಾ ಇದೆ. ಈಗ ಕೆಲವು ನಿಜವಾಗ್ಲೂನು ಒಳ್ಳೇದೇ ಅದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಉಳ್ಳವರು ಕೂಡ ತಗೊಳ್ಳುವಂತ ವ್ಯವಸ್ಥೆ ಇದೆ. ಅದು ನಿಲ್ಬೇಕಲ್ವಾ? ಈಗ ಟೋಟಲಿಗೆ ಯಾವ್ದೋ ಒಂದು ಬಡವರಿಗೆ ಏನು ಇಲ್ದೇ ಇರೋವ್ರಿಗೆ ಸರ್ಕಾರ ಸೌಲಭ್ಯಗಳು ದಕ್ಕಬೇಕಾದಂತದ್ದು ಆ ಒಂದು ಉದ್ದೇಶ, ಆ ಯೋಜನೆ ಉದ್ದೇಶ. ಇರೋರು ತಗೊಳ್ಳುವಂತದ್ದು, ಈ ಎಲ್ರೂ ಕೂಡ ಬಸ್ಸಲ್ಲಿ ಓಡಾಡುವಂತದ್ದು, ಆ ತರದ ವ್ಯವಸ್ಥೆ ಅದು ಸರಿನಾ? ಅದು ಒಂದ್ ಸ್ವಲ್ಪ ಲೋಪ ಇದೆ. ಅದನ್ನೆಲ್ಲ ಒಂದು ಮಾಡಿ ಪರಿಷ್ಕರಣೆ ಮಾಡ್ಬೇಕು ಸರ್ಕಾರ. ಇಂಥ ಒಂದು ಬದುಕೇ ಇಲ್ದೇ ಇರುವಂತ ಕುಟುಂಬಗಳಿಗೆ ಏನ್ ಮಾಡ್ಬೇಕು? ನಿವೇಶನ ಕೊಡ್ಬೇಕು, ಮನೆಗಳನ್ನ ಕಟ್ಕೊಡ್ಬೇಕು, ಅವ್ರಿಗೆ ಮೂಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು, ಅವ್ರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ಬೇಕು. ಇದು ಅಸೆಟ್ ಇದು. ಏನೋ ಕೊಡೋದು ಯಾವತ್ತೋ ಒಂದಿನ ನಿಂತೋಗ್ತದೆ. ಕೊಡೋದು ಯಾವತ್ತೋ ಒಂದಿನ ನಿಲ್ಲಿಸ್ಬೇಕಾಗ್ತದೆ. ನಂತರ ಏನು ಹಾಗಾದ್ರೆ ಇವರನ್ನೇ ಅದನ್ನ ಬದುಕನ್ನ ಕಟ್ಕೊಳ್ಳುವಂತ ಒಂದು ಮಾರ್ಗವನ್ನ ಸರ್ಕಾರ ಹಾಕೊಡ್ಬೇಕು. ಶಾಶ್ವತವಾದಂತ ಸ್ವಯಂ ಉದ್ಯೋಗಗಳನ್ನ ಕೊಡುವಂತದ್ದು, ಮತ್ತೆ ಇವ್ರ ಬದುಕನ್ನ ಕಟ್ಕೊಳ್ಳಿಕ್ಕೆ ಏನೆಲ್ಲಾ ಮಾಡ್ಬೇಕು ಅನ್ನುವಂತ ಒಂದು ದೀರ್ಘವಾದಂತ ಯೋಜನೆಗಳನ್ನ ಮಾಡುವಂತದ್ದು, ಈ ತರದ್ದು ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಫೈನಲಿ ಏನ್ ರೆಸ್ಪಾನ್ಸ್ ಬಂತು ಸರ್ ಈಗಿರುವಂತ ತಹಸೀಲ್ದಾರಿಂದ? ಈಗ ತಹಸೀಲ್ದಾರ್ ರುಗಿಯಾ ಬೇಗಂ ಅಂತ ಹೇಳಿ ಸಾಲಿಗ್ರಾಮ ತಹಸೀಲ್ದಾರ್ ಅವರು ಇದಕ್ಕೆ ಪೂರಕವಾಗಿ ಮಾತಾಡಿದ್ದಾರೆ. ನಮ್ಮ ದಿವಾಕರ್ ಅವ್ರ ಜೊತೆ ಮಾತಾಡಿದ್ದಾರೆ, ನಮ್ ಜೊತೆನೂ ಹೇಳಿದ್ರು. ನಮ್ಮ ತಾಲೂಕ್ ಸಂಚಾಲಕರು, ನಮ್ಮ ಲೋಕೇಶ್ ಜೊತೆನೂ ಕೂಡ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಅಲ್ಲೇನೆ ಫೋನ್ ಮಾಡಿ ಲೆಟರ್‌ನ ಕೂಡ ರೆಡಿ ಮಾಡಿ, ಇಲ್ಲ ಇದು ಬಹಳ ವರ್ಷಗಳ ಹೋರಾಟ ಇದೆ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ನನ್ಗೆ ಹೇಳಿದ್ದಾರೆ. ಮೀಟಿಂಗ್‌ಗಳಲ್ಲಿ ಹಲವಾರು ಎಸ್ಸಿ, ಎಸ್ಟಿ ಮೀಟಿಂಗ್‌ಗಳಲ್ಲೂ ಕೂಡ ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಮನವಿಯೂ ಕೂಡ ಕೊಟ್ಟಿದ್ದೀರಿ. ನಾನು ಇದ್ರ ಬಗ್ಗೆ ಕ್ರಮ ತಗೊಳ್ತೀನಿ. ಜಿಲ್ಲಾಧಿಕಾರಿಗಳದ್ದು ಒಂದು ಆದೇಶ ತಕೊಂಡು ಅಲ್ಲಿ ಅಳತೆ ಮಾಡಿಸಿ ಯಾರ್ಯಾರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಮತ್ತೆ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಅಲ್ಲಿ ಬಡ ಕುಟುಂಬಗಳು, ಅವ್ರೆಲ್ಲರಿಗೂ ಕೂಡ ಕಾನೂನು ವ್ಯಾಪ್ತಿಯಲ್ಲಿ ನಾವು ಹಕ್ಕುಪತ್ರವನ್ನ ಕೊಟ್ಟು ಮೂಲ ಸೌಲಭ್ಯಗಳನ್ನ ಕೊಡಿಸುವಂತ ಕೆಲಸವನ್ನ ನಮ್ಮ ಕಂದಾಯ ಇಲಾಖೆ ನಾವು ಮಾಡ್ತದೆ. ಕಂದಾಯ ಇಲಾಖೆ ಬಗ್ಗೆ ನೀವು ನಂಬಿಕೆ ಇಡಿ. ಯಾವತ್ತೂ ಕೂಡ ಬಡವ್ರ ಪರ ನಾವು ಕೆಲಸ ಮಾಡ್ತೀವಿ ನಾವು ಅನ್ನುವಂತ ಭರವಸೆಯನ್ನ ಅವ್ರು ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ನಮ್ಮ ಅಲೆಮಾರಿ ಸಮುದಾಯದವರು, ಈ ಅಲೆಮಾರಿ ಸಮುದಾಯದಲ್ಲಿ ಎಲ್ಲ ಜಾತಿ ಜನಾಂಗದವರು ಬರ್ತಾರೆ. ನಾವು ನಿರ್ದಿಷ್ಟವಾಗಿ ಇಂಥ ಜಾತಿ ಅಂತಾನೆ ಹೇಳಕ್ಕಾಗಲ್ಲ. ಎಲ್ಲರೂ ಸಹ ಈ ರಾಜ್ಯಾದ್ಯಂತ ಹಾಗೂ ನಮ್ಮ ಸ್ಥಳೀಯವಾಗಿ ನಮ್ಮ ರಾಮಪುರ ಬಡಾವಣೆ ಆಗಿರ್ಬೋದು, ಇಲ್ಲಿ ನಮ್ಮ ತಾಲೂಕಿನ ಚುಂಚನಕಟ್ಟೆ ಗ್ರಾಮದಲ್ಲಾಗಿರ್ಬೋದು, ತುಂಬ 50 ವರ್ಷಗಳಿಗೂ ಹೆಚ್ಚು ಅಲೆಮಾರಿಯವರು ಒಂದು ಪ್ರದೇಶದಲ್ಲಿ ಗುಡಿಸ್ಲು ಹಾಕೊಂಡು ವಾಸ ಮಾಡ್ತಿದ್ದು ನಾವು ಕಂಡಿದ್ದೀವಿ. ಈಗಿರುವಾಗ ಇವರು ಹಲವಾರು ಬಾರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಸ್ಥಳೀಯ ಶಾಸಕರು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಮೇಲ್ಮಟ್ಟ CM ಅವರಿಗೂ ಸಹ ಪತ್ರಗಳು ಮನವಿ ಮಾಡ್ಕೊಂಡವ್ರೆ. ಆದರೆ ಇಲ್ಲಿವರೆಗೂ ಸಹ ಮನವಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಸ್ಥಳೀಯ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಸರ್ಕಾರದ ಮಟ್ಟದಲ್ಲಿ ಆಗಿರ್ಬೋದು, ಇವ್ರಿಗೆ ಒಂದು ಪೂರಕವಾದಂಥ ಕೆಲಸಗಳು ಆಗಿಲ್ಲ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ನಿಕೃಷ್ಟವಾಗಿ ಬದುಕು ನಡೆಸ್ತಕ್ಕಂಥ ಈ ಅಲೆಮಾರಿ ಸಮುದಾಯದವ್ರಿಗೆ ಒಂದು ನೆಲೆನೇ ಕೊಡೋವಂಥ ಸ್ಥಿತಿಲಿ ಸರ್ಕಾರ ಕೈಗೊಂಡಿಲ್ಲ. ಹಂಗಾಗಿ ಇವತ್ತು ಕರ್ನಾಟಕ ದಲಿತ ಸಮಿತಿ ಹಲವಾರು ಬಾರಿ ಮನವಿ ಮಾಡಿಕೊಂಡ್ರೂ ಸಹ ಈಗ ಅಂತಿಮವಾಗಿ ಇವತ್ತು ಸಹ ಸಾಲಿಗ್ರಾಮ ತಾಲೂಕು ದಂಡಾಧಿಕಾರಿಗಳನ್ನ ಭೇಟಿ ಮಾಡಿ ಇವತ್ತು ಸಹ ಮನವಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಅವರು ಸಹ ಪೂರಕವಾಗಿ ಹೇಳಿದ್ದಾರೆ, ಅಲೆಮಾರಿ ಸಮುದಾಯದ ಜೀವನ ಏನಿದೆ ಅದಕ್ಕೆ ನಾವು ಸಹ ಅವ್ರಿಗೆ ನೆಲೆನ ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ ಅಂತ ಇವತ್ತು ಪೂರಕವಾಗಿ ಮಾತಾಡವ್ರೆ. ನಾವು ಅಲ್ಲಿವರೆಗೆ ಕಾಯ್ತಾ ಇದ್ದೀವಿ. ಇದೇನಾರೆ ಇವರು ತುಂಬ ವಿಳಂಬ ನೀತಿನ ಮತ್ತೆ ಅನುಸರಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ
ಒಂದು ಪ್ರತಿಭಟನೆ ಮೂಲಕ ತಾಲೂಕು ಆಡಳಿತಕ್ಕೆ ಆಗಿರ್ಬೋದು, ಸರ್ಕಾರಕ್ಕೆ ಆಗಿರ್ಬೋದು ಎಚ್ಚರಿಕೆಯನ್ನು ನೀಡ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಏನು ನಮ್ಮ ಚುಂಚನಕಟ್ಟೆ ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಅಲೆಮಾರಿಗಳಿಗೆ ಒಂದು ಶಾಶ್ವತವಾದಂಥ ಒಂದು ನೆಲೆಯನ್ನ ಕಲ್ಪಿಸ್ಕೊಡೋ ದಿಕ್ಕಿನಲ್ಲಿ ಸುಮಾರು 10 ವರ್ಷಗಳಿಂದ ಸತತವಾಗಿ ಹೋರಾಟವನ್ನ ಮಾಡ್ಕೊ ಬರ್ತಾ ಇದೆ. ಇದು ಇಲ್ಲಿವರೆಗೂ ಕೂಡ ಆ ಒಂದು ನೊಂದ ಜನರಿಗೆ, ಅಲೆಮಾರಿ ನೊಂದ ಜನರಿಗೆ ಒಂದು ಶಾಶ್ವತವಾದ ನೆಲೆ ಸಿಕ್ಕಿಲ್ಲ. ಈ ದಿಕ್ಕಲ್ಲಿ ನಾವು ಹಲವಾರು ಬಾರಿ ನಾವು ಮಾನ್ಯ ಶಾಸಕರಲ್ಲೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಶಾಸಕರು ಪೂರಕವಾಗಿ ನಾನು ಮಾಡ್ಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ನಾವು ಅವರ ಒಂದು ಭರವಸೆಯನ್ನ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಆ ದಿಕ್ಕಲ್ಲಿ ಮಾನ್ಯ ಶಾಸಕರು ಕೂಡಲೇ ಈ ನೊಂದಂತ ಅಲೆಮಾರಿ ಜನರಿಗೆ ಒಂದು ಶಾಶ್ವತವಾದ ನೆಲೆಯನ್ನ ಕಲ್ಪಿಸ್ಕೊಡೋ ದಿಕ್ಕಿನಲ್ಲಿ ಎಲ್ಲ ತಾಲೂಕು ಅಧಿಕಾರಿಗಳಿಗೆ ಒಂದು ಡೈರೆಕ್ಷನ್ ಕೊಡೋದ್ರ ಮುಖಾಂತರ ಕೂಡಲೇ ಅವರು ಈ ಈ ಒಂದು ಸೂರು ಕಲ್ಪಿಸಿಕೊಡೋ ವಿಚಾರಕ್ಕೆ ಸ್ಪಂದಿಸಬೇಕು ಅಂತೇಳಿ ಅವರಲ್ಲಿ ನಾವು ಮನವಿಯನ್ನ ಮಾಡ್ಕೋತೀವಿ. ಮತ್ತು ಏನು ತಾಲೂಕು ಆಡಳಿತ ಈ ಒಂದು ಅಲೆಮಾರಿ ಜನಾಂಗಕ್ಕೆ ಒಂದು ಶಾಶ್ವತವಾದ ನೆಲೆಯನ್ನ ಕೊಡೋ ದಿಕ್ಕಿನಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಪೂರಕವಾಗಿ ಸ್ಪಂದಿಸಿದ್ದಾರೆ. ನಾನು ಇನ್ ಕೆಲವೇ ದಿವಸಗಳಲ್ಲಿ ಇವರಿಗೆ ಒಂದು ಶಾಶ್ವತವಾದ ನೆಲೆಯನ್ನ ಕಲ್ಪಿಸ್ಕೊಡೋಕೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ AC ಮೇಡಮ್ ಅವ್ರನ್ನು ಕೂಡ ಭೇಟಿ ಮಾಡಿ ನಾನು ಇವ್ರಿಗೆ ಏನು 94 CCನಲ್ಲಿ ಹಕ್ಕುಪತ್ರ ಅರ್ಜಿ ಹಾಕಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಮನೆಯನ್ನ ಕೊಡೋ ದಿಕ್ಕಿನಲ್ಲಿ ನಾನು ಕೆಲಸವನ್ನ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಬಡವರ ಪರವಾಗಿ ನಾವು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಮತ್ತೆ ನಾವು ಮುಂದಿನ ದಿನಗಳಲ್ಲಿ ಏನಾದ್ರೂ ಇದೇ ರೀತಿ ಒಂದು ಇವರು ಧೋರಣೆಯನ್ನ ತಾಳಿದ್ರೆ ನಾವು ಉಗ್ರವಾದಂತ ಹೋರಾಟವನ್ನ ನಾವು ಮಾಡ್ಬೇಕಾಗುತ್ತೆ, ಅದು ಅನಿವಾರ್ಯ. ಆ ಒಂದು ಎಚ್ಚರಿಕೆಯನ್ನ ನಾವು ಈ ಮೂಲಕ ಕೊಡಕ್ಕೆ ಇಷ್ಟಪಡ್ತೀವಿ. ನಮ್ಮ ಹೆಸರು ಕಟ್ಟೆ ನಾವು ಸುಮಾರು ಲಿಂಗರಾಜಿ ಮಲ್ನಾಡಿ ಅವ್ರು ಬಂದು ಸುಮಾರು ವರ್ಷದಿಂದ ನಮ್ಮನ್ನ ಇದ್ ಮಾಡಿದ್ರು. ಅವರು ಎಲ್ಲ ಹೋರಾಟ ಮಾಡ್ತಾನೆ ಇದ್ದಾರೆ. ನಮ್ಗೆ ಏನು ಅಂದ್ರೆ ಒಂದು ನೆರಳು ನಮ್ಗೆ ಮಾಡ್ಕೊಡ್ತಾ ಇಲ್ಲ. ನಾವು ಮಳೆ ಕಾಲದಲ್ಲಿ ಮಳೆಲ್ ನೆನಿಬೇಕು, ಎಲ್ ಮಕ್ಕಳು ಮರಿಯೆಲ್ಲ ಹಾಕೊಂಡು ಈ ಮಳೆಲೆಲ್ಲ ನೆಂದು ಇದ್ ಮಾಡ್ಬೇಕು. ನಮ್ಗೆ ಯಾವ್ದಕ್ಕೂ ಅನುಕೂಲ ಮಾಡ್ತಾ ಇಲ್ಲ. ಎಲ್ಲಾರ್ಗು ನಾವುವೆ ಎಲ್ಲೆಲ್ಲಿ ಇದ್ ಮಾಡ್ತಾರೋ ಮೀಟಿಂಗ್ ಎಲ್ಲ ಹೋದೋ ಮಾಡ್ದೋ ಅವ್ರೆಲ್ಲ ಕರ್ದಿರೋ ಜಾಗದಲ್ಲೆಲ್ಲ ಇದ್ ಮಾಡ್ದೋ ಅವ್ರೆಲ್ಲ ಗೆದ್ದಿ ಇದ್ ಮಾಡ್ಕೊಡ್ತೀವಿ ಅಂತ ಅವರು ರವಿಶಂಕರ್ ಅವರು ಮಾಹಿತಿ ಕೊಟ್ರು. ನಮ್ಗೆ ಮಾಡ್ಕೊಡ್ತೀವಿ ಅಮ್ಮ, ನೀವ್ ಹೆದರ್ಬೇಡಿ ಅಂತ ಎಲ್ಲ ಇದ್ ಮಾಡಿದ್ರು. ಹಂಗಿದ್ರು ನಮ್ಗೆ ಏನು ನೆಲೆ ಏನು ಈಗ ಎಲ್ಲ ಗೆದ್ದಾಯ್ತು, ಎಲ್ಲ ಮಾಡಾಯ್ತು. ಈಗ ಏನು ಒಂದು ಅನುಕೂಲ ನಮ್ಗೆ ಮಾಡ್ಕೊಡ್ತಾ ಇಲ್ಲ. ನಮ್ಗೆ ಇನ್ನೇನು ಬೇಕಿಲ್ಲ. ನಾವ್ ಆಸ್ತಿ ಕೇಳ್ತಾ ಇಲ್ಲ, ಅಂತಸ್ತು ಕೇಳ್ತಾ ಇಲ್ಲ, ಬಿಲ್ಡಿಂಗ್ಗಳು ಕೇಳ್ತಾ ಇಲ್ಲ. ನಮ್ಗೆ ಇರಕ್ಕೆ ಒಂದ್ ಸ್ಥಳ ಕೇಳ್ತಾ ಇದೀವಿ, ಏನೋ ಒಂದ್ ಮನೆ. ಓದೋ ಮಕ್ಳಿದ್ದಾರೆ, ವಯಸ್ಸು ಬಂದಿರೋ ಮೆಚ್ಚಡ ಮಕ್ಳಿದ್ದಾರೆ. ನಮ್ಗಲ್ಲ ನಮ್ಗೆ ಏನಂತ ಈ ತರ ಏನ್ ಕಿಂಸೆ ಈ ತರ ಪ್ರಪಂಚದಲ್ಲಿ ಎಂತೆಂತವ್ರಿಗೂ ನೆರಳು ಕೊಟ್ಟಿರಿ. ನಮ್ಮಂತರ ನೆರಳು ಕೊಡಕ್ಕೆ ಏನಿಗೆ ಚುಂಚನಕಟ್ಟೆಗೆ ಆತರ ಒಂದು ಅವಶ್ಯಕತೆನ ಮಾಡ್ಕೊಡಿ ಅಂತ ಕೇಳ್ತಾವ. ಇಲ್ಲಾಂದ್ರೆ ಅಕ್ಪತ್ತರ ತರಿಸ್ಕೊಡಿ. ನಮ್ಗೆ ಇರೋಷ್ಟಲ್ಲಿ ನಮ್ಗಾರ ಅವಶ್ಯಕತೆ, ಕಟ್ಕೊಳಕರ ಅವಶ್ಯಕತೆನೂ ಇಲ್ದಲೆ ಇಲ್ಲ ಬೀದಿಯಲ್ಲಿ ಮನಿಕೊಂಡು ಒದ್ದಾಡಕ್ಕೆ ವಯಸ್ಸು ಮಕ್ಳು ಇಟ್ಕೊಂಡು ಜೀವನ ಮಾಡಕ್ ಆಯ್ತಾ ಇಲ್ಲ ನಮ್ ಕೈಯಲ್ಲಿ. ಮಳೆ ಬಂದ್ರೆ ಫುಲ್ ಸೋರುತ್ತ ಮನೆಗಳೆಲ್ಲ, ನೆಂದ ಪರಿಸ್ಥಿತಿಯಲ್ಲಿ ಐತೆ. ನಮ್ಗೆ ಹೇಳ್ಕೊಳಕ್ಕೆ ನಮ್ಗೆ ಒಂಥರ ಬೇಜಾರ್ ಅನ್ಸ್ಬಿಟ್ಟೈತೆ. ಆತರ ಏನ್ ಪಾಪ ಮಾಡಿದ್ವಿ ಹೇಳಿ? ಆತರ ಏನ್ ಕರ್ಮ ಮಾಡಿದ್ವಿ ನಾವು? ಚುಂಚನಕಟ್ಟೆ 60-80 ವರ್ಷ ಗಂಟ ನಮ್ಮ ಅತ್ತೆ ನಮ್ಮ ಮಾವದಿರೆಲ್ಲ ಇದ್ದು ಅವಶ್ಯಕತೆ ಮಾಡ್ಕೊಟ್ಟಿ ನೀವು ಇಷ್ಟೆಲ್ಲ ಹೇಳಿದ್ರು ಕೇಳ್ತಾನೆ ಇದ್ವಿ. ಮಲ್ಲಾಡಿ ಅಣ್ಣ ದಿವಾಕ್ ಸರ್ ಅಷ್ಟು ನಾವು ಹೋರಾಡಿ ಕೇಳ್ತಾ ಇದ್ರೆ ನಮ್ಗೊಂದಿಷ್ಟು ನೆರಳಿಲ್ಲ ಅಂದ್ರೆ ನಾವೇನಕ್ ಇದ್ದೀವಿ? ಪ್ರಪಂಚದಲ್ಲಿ ಬಡವರಾಗಿ ಹುಟ್ಟಿರೋದೇ ನಮ್ ತಪ್ಪ. ನನ್ನ ಹೆಸರು ಕುಮಾರ್ ಅಂತ, ಚುಂಚನಕಟ್ಟೆ. ಸರ್, ನಾವು ನಮ್ಮ ತಂದೆ ತಾಯಿಗಳೆಲ್ಲ 40-50 ವರ್ಷದಿಂದ ವಾಸ ಮಾಡ್ತಿದ್ದಾರೆ. ಅಂದ್ರೆ ನಮ್ಗೆ ಇದುವರೆಗೂ ಆಗ್ಲಿ ಒಂದು ಮನೆ ಕಟ್ಕೊಳಕಂತೂ ಯಾವುದೇ ರೀತಿ ಸೌಲಭ್ಯಗಳು ಆಗ್ತಾ ಇಲ್ಲ, ಏನೂ ಇಲ್ಲ. 94 Cಲಿ ಅಪ್ಲಿಕೇಶನ್ ಹಾಕಿದೀವಿ. ಅಪ್ಲಿಕೇಶನ್ ಹಾಕಿ 2022ರಲ್ಲಿ ಅಪ್ಲಿಕೇಶನ್ ಹಾಕಿರೋದು. ಅಧಿಕಾರಿಗಳನ್ನ ಕೇಳಿದ್ರೆ ಮಾಡ್ತೀವಿ ಅಂತ ಹೇಳ್ತಾನೆ ಇದಾರೆ ಹೊರತು, ಕಾಲಹರಣ ಮಾಡ್ತಾ ಇದಾರೆ ಹೊರತು ನಮ್ಗೆ ಯಾವುದೇ ರೀತಿ ಸೌಲಭ್ಯಗಳು ಮಾಡ್ತಾ ಇಲ್ಲ. ಇವಾಗ ನಾವು DSS ಸಂಘದ ಕಡೆಯಿಂದ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಡೆಯಿಂದ ಹೋರಾಟ ಮಾಡ್ತಾ ಇದೀವಿ. ಅದ್ರ ಕಡೆಯಿಂದ ನಮಗೆ ಇವಾಗ ಬಂದು ರುಕಿಯಾ ಮೇಡಮ್ ಅವ್ರನ್ನ ಕೇಳಿದಕ್ಕೆ ಸರಿ ಆಯ್ತು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಮತ್ತೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತು. ಮಳೆಗಾಲ ಬಂದ್ರೆ ಎಲ್ಲ ಗುಡಿಸಲುಗಳಲ್ಲಿ ವಾಸ ಮಾಡ್ತಿರೋದು. ಮಳೆ ಹುಯ್ತು ಅಂದ್ರೆ ಅಲ್ಲಿ ಚೇಳುಗಳೆಲ್ಲ ಬರುತ್ತೆ. ಚಿಕ್ಕ ಮಕ್ಳಿದಾರೆ, ವಯಸ್ಸಿಗೆ ಬಂದಿರೋ ಮಕ್ಳಿದಾರೆ. ಅವ್ರಿಗೆ ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ, ಏನು ಇಲ್ಲ. ತುಂಬಾ ಕಷ್ಟದಲ್ಲಿ ವಾಸ ಮಾಡ್ತಾ ಇದೀವಿ.